ಅವು ಹೊರಗೆ ಜನ ಅದರ ಕಲಿತ ಮಕ್ಕಳು ಅನ್ಎಂಪ್ಲಾಯ್ಡ್ ಒದ್ದಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅಷ್ಟಾದರೂ ಸ್ವಲ್ಪ ಪರಿಹಾರ ಆಗ್ತದಲ್ಲ ಅವ್ರಿಗೆ ಅಂತ ಅಂದಾಗ ಸಹಜವಾಗಿ ಸರ್ಕಾರ ಹೇಳ್ತಾವ ಇಲ್ಲ ಖಜಾನೆಲ್ಲ ದುಡ್ಡಿಲ್ಲ ಮತ್ತೇನು ಫೈನಾನ್ಸ್ ಒಪ್ಪಿ ಕೊಡಬೇಕು ಮಾಡಬೇಕು ಅನ್ನುವಂಥ ಕಾರಣಗಳು ಹೇಳ್ತಾ ಇರ್ತಾರೆ. ಆದ್ರೆ ಇದೇ ಹಿಂಗೆ ಮುಂದುವರೆದ್ರೆ ಹೆಂಗಂತ್ರಿ ಖಾಲಿ ಇದ್ದಿದ್ದು ಅದು ಎಷ್ಟು ರೀ 2,84,781 ಹುದ್ದೆ ಖಾಲಿ ಅದಾವೆ, ಇವು ತುಂಬ್ಕೋಬೇಕು ಅನ್ನೋದು ಅಷ್ಟೇ. ಇದು KPSCದು ಪರಿಸ್ಥಿತಿ ಅದ. ಕ್ಲಾಸ್ 1 ಕ್ಲಾಸ್ 2 ಅವು ಎಕ್ಸಾಮ್ಗಳದ್ದು ನಿಮಗೆ ಗೊತ್ತದೆ ಈಗಾಗಲೇ. ಅದರಲ್ಲೂ ಏನಪ್ಪ ಅಂತಂದ್ರೆ ಈ 5 ವರ್ಷದಾಗ 6,055ಗಳ ನೇಮಕಾತಿ ಆಗ್ಯದ. ಬಟ್ ಆ್ಯಕ್ಚುಲಿ ಏನಪ್ಪ ಅಂದ್ರೆ ಈ 9,467 ಸೂಚನೆ ಹೊರಡಿಸಲಾದಂಥ ಹುದ್ದೆಗಳು. ಅದರೊಳಗೆ ಲಿಖಿತ ಪರೀಕ್ಷೆ ಕೊಟ್ಟವರು, ಸಂದರ್ಶನ ಕೊಟ್ಟವರು 6,055. ಇನ್ನು 562 ಜನ ಲಿಖಿತ ಪರೀಕ್ಷೆ ಮುಗಿದದ, ರಿಸಲ್ಟ್ ಬರಬೇಕಾಗ್ಯದ. ಇನ್ನು ಲಿಖಿತ ಪರೀಕ್ಷೆ ನಡೆದಲ್ಲಿ ಹುದ್ದೆಗಳ ಸಂಖ್ಯೆ 2,850. ಅಂದ್ರೆ ಇವು ಖಾಲಿ ಉಳಿದವ ಯಾವಾಗ ಬರ್ತಿ ಅಂತ. ಈಗ ಆಲ್ರೆಡಿ ನಿಮ್ಗೆ ಗೊತ್ತದ, ಲೇಟ್ ಆಗ್ಯದ, ವಯಸ್ಸು ದಾಟ್ತಾ ಇರ್ತದೆ. ಪಾಪ ಸಾಕಷ್ಟು ಹೋರಾಟ ಮಾಡಿರ್ತಾರೆ ಮಕ್ಕಳು. ಹೋರಾಟ ಮಾಡೋದಷ್ಟೇ ಅಲ್ಲ, ನಾವು ಕೆಲಸ ತೀರಿಬೇಕಪ್ಪ, ನೌಕರಿ ಹಿಡಿಬೇಕಪ್ಪ. ಯಾಕೆ ಬದುಕಿನ ಪ್ರಶ್ನೆ ಅದ. ಯಾಕೆ ಸರ್ಕಾರ ಇದನ್ನು ಕಾಳಜಿ ವಹಿಸಬಾರದು ಎಲ್ಲ? ಯಾಕಂದ್ರೆ ಮತ್ತೆ ಅವಶ್ಯ ಅದ. ಆಡಳಿತ ಸುಗಮವಾಗಿ ನಡಿಬೇಕಾಗಿದ್ದಪ್ಪ ಅಂದ್ರೆ ಎಲ್ಲ ಹುದ್ದೆಗಳು ಭರ್ತಿ ಬೇಕಾ ಇವೆಲ್ಲ. ಇಷ್ಟು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿ